ಶ್ರೀಮಂತರ ಹುಡುಗನೇ ಬೇಕು ಅಂತ ನೀನ್ ಆಸೆ ಪಟ್ಟಿದ್ಯಾ? ಹಾಗಾದ್ರೆ ಒಬ್ಬ ಬಡ ಹುಡುಗ ಶ್ರೀಮಂತರ ಹುಡುಗಿನ ಪ್ರೀತಿಸಬಾರ್ದಾ? ತಪ್ಪು ತಪ್ಪು, ದೊಡ್ಡ ತಪ್ಪು. ಒಂದು ಎತ್ತಿನ ಗಾಡಿಗೆ 2 ಎತ್ತುಗಳಿದ್ರೆ ಚೆನ್ನಾಗಿರುತ್ತೆ. ಒಂದು ಎತ್ತು ಇನ್ನೊಂದು ಎಮ್ಮೆ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಅವ್ರವ್ರ ಅಂತಸ್ತಿಗೆ ತಕ್ಕ ಹಾಗೆ ಬದುಕಬೇಕು. ಅದು ಎಲ್ಲ ದೃಷ್ಟಿಯಿಂದನೂ ಚೆನ್ನಾಗಿರುತ್ತೆ. ಈಗ ನಾನು ನಿನ್ನನ್ನೇ ಪ್ರೀತಿಸಿ ಮದುವೆ ಆದೆ ಅಂತ ಇಟ್ಕೋ, ಏನ್ ಚೆನ್ನಾಗಿರುತ್ತೆ? ನಾವಿಬ್ರು ಹೊರಗಡೆ ಹೋದ್ರೆ ನಮ್ಮಿಬ್ರ ಮಧ್ಯೆ ಒಂದು ಸೆಪರೇಷನ್ ಕಾಣಿಸುತ್ತೆ. ನಾನಂತ ಅವ್ರ ಮನೆಗೆ ಹೋದ್ರೆ ಅಲ್ಲಿ ನಿನ್ಗೇನ್ ಮರ್ಯಾದೆ ಸಿಗುತ್ತೆ ಹೇಳು? ಬೆಣ್ಣೆ ಮಾರೋರ್ ಮಗ ಅಂತ ಚೀಪಾಗಿ ನೋಡ್ತಾರೆ. ಅದನ್ನ ನೀನ್ ಸಹಿಸ್ಕೋಬಹುದು, ಆದ್ರೆ ನಾನ್ ಸಹಿಸ್ಕೊಳಕ್ಕಾಗಲ್ಲ. ನನ್ನ ಮನಸ್ಸಲ್ಲಿರೋದನ್ನ ಇವತ್ತು ಸೇಮತಿಗೆ ಹೇಳ್ಬಿಡ್ತೀನಿ. ದೇವು, ನಾನು 8 ಗಂಟೆಯಿಂದ ವೇಟ್ ಮಾಡ್ತಿದ್ದೀನಿ, ನೀನ್ 8:15 ಬರ್ತಿದ್ಯಾ? ಅರ್ಧ ಗಂಟೆ ತಾನೆ. ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ನೀನು. ನಮಗ್ ತುಂಬಾ ಬೇಕಾದವರು 1 ನಿಮಿಷ ತಡವಾಗಿ ಬಂದ್ರು 1 ವರ್ಷ ತಡವಾದ ಹಾಗೆ, ಗೊತ್ತಾ? ದೇವು, ಇವತ್ತು ನನ್ ಮನ್ಸಲ್ಲಿರೋದ್ನ ನಿನ್ನ ಹತ್ರ ಹೇಳ್ಬೇಕು ಅಂತಿದ್ದೀನಿ. ಸೇವಂತಿ, ನಾನು ಆದ್ರೆ ಫಸ್ಟ್ ನಾನ್ ಹೇಳು, ನೀನ್ ಕೇಳ್ಬೇಕು. ಹೇಳು ಹೇಳು ಸೇವಂತಿ. ಈಗ ನಾನ್ ಹೇಳೋ ವಿಷಯ ಕೇಳಿದ್ರೆ ನೀನ್ ತುಂಬಾ ಸಂತೋಷ ಆಗುತ್ತೆ ಕಣೋ. ನಾನು ಹೇಳ್ಬೇಕು ಅಂತ ಅನ್ಕೊಂಡ್ ಬಂದಿದ್ದನ್ನ ಅವಳೇ ಹೇಳ್ಬೇಕು ಅಂತಿದ್ದಾಳೆ. ಹೇಳು ಸೇವಂತಿ, ಹೇಳು ಹೇಳು. ಇವತ್ತು ನಾನು ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ನಾನೇನೇನು ಅನ್ಕೊಂಡಿದ್ದೀನೋ ಆ ಎಲ್ಲ ಲಕ್ಷಣಗಳು ಅವನಲ್ಲಿವೆ. ನನ್ನಷ್ಟೇ ಸುಂದರವಾಗಿರ್ಬೇಕು, ನನಗಿಂತಲೂ ಹೆಚ್ಚಿಗೆ ಓದಿರ್ಬೇಕು, ನಮ್ಮಷ್ಟೇ ಶ್ರೀಮಂತನಾಗಿರ್ಬೇಕು. ಇವೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಎಲ್ಲ ಭಾವನೆಗಳಿಗೂ ಸ್ಪಂದಿಸುವಂಥವನಾಗಿರ್ಬೇಕು. ಇವೆಲ್ಲ ನನ್ನ ಮನಸ್ಸೊಳಗಿರೋ ಚಿಕ್ಕ ಚಿಕ್ಕ ಆಸೆಗಳು. ಅದೇ ಪ್ರಕಾರ ನನಗೊಬ್ಬ ಸಿಕ್ಕಿದ್ದಾನೆ ದೇವು. ಅವನ ಹೆಸರು ನಿರಂಜನ್ ಅಂತ. ಶ್ರೀಮಂತರ ಹುಡುಗನೇ ಬೇಕು ಅಂತ ನೀನ್ ಆಸೆ ಪಟ್ಟಿದ್ಯಾ? ಹಾಗಾದ್ರೆ ಒಬ್ಬ ಬಡ ಹುಡುಗ ಶ್ರೀಮಂತರ ಹುಡುಗಿನ ಪ್ರೀತಿಸಬಾರ್ದಾ? ತಪ್ಪು ತಪ್ಪು, ದೊಡ್ಡ ತಪ್ಪು. ಒಂದು ಎತ್ತಿನ ಗಾಡಿಗೆ 2 ಎತ್ತುಗಳಿದ್ರೆ ಚೆನ್ನಾಗಿರುತ್ತೆ. ಒಂದು ಎತ್ತು ಇನ್ನೊಂದು ಎಮ್ಮೆ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಅವ್ರವ್ರ ಅಂತಸ್ತಿಗೆ ತಕ್ಕ ಹಾಗೆ ಬದುಕಬೇಕು. ಅದು ಎಲ್ಲ ದೃಷ್ಟಿಯಿಂದನೂ ಚೆನ್ನಾಗಿರುತ್ತೆ. ಈಗ ನಾನು ನಿನ್ನನ್ನೇ ಪ್ರೀತಿಸಿ ಮದುವೆ ಆದೆ ಅಂತ ಇಟ್ಕೋ, ಏನ್ ಚೆನ್ನಾಗಿರುತ್ತೆ? ನಾವಿಬ್ರು ಹೊರಗಡೆ ಹೋದ್ರೆ ನಮ್ಮಿಬ್ರ ಮಧ್ಯೆ ಒಂದು ಸೆಪರೇಷನ್ ಕಾಣಿಸುತ್ತೆ. ನಾನಂತ ಅವ್ರ ಮನೆಗೆ ಹೋದ್ರೆ ಅಲ್ಲಿ ನಿನ್ಗೇನ್ ಮರ್ಯಾದೆ ಸಿಗುತ್ತೆ ಹೇಳು? ಬೆಣ್ಣೆ ಮಾರೋರ್ ಮಗ ಅಂತ ಚೀಪಾಗಿ ನೋಡ್ತಾರೆ. ಅದನ್ನ ನೀನ್ ಸಹಿಸ್ಕೋಬಹುದು, ಆದ್ರೆ ನಾನ್ ಸಹಿಸ್ಕೊಳಕ್ಕಾಗಲ್ಲ. ನನಗೆಷ್ಟು ರೆಸ್ಪೆಕ್ಟ್ ಸಿಗುತ್ತೋ ಅದಕ್ಕಿಂತ ಹೆಚ್ಚಾಗಿ ನನ್ ಗಂಡಿಗೆ ಸಿಗ್ಬೇಕು. ಇದಕ್ ನೀನೇನಂತೀಯ ದೇವು? ನೀನ್ ಯಾಕೋ ಡಲ್ ಆಗ್ಬಿಟ್ಟಿದ್ಯಾ? ಏನಿಲ್ಲ, ನನಗೆ ಇವೆಲ್ಲ ಗೊತ್ತೇ ಇರಲಿಲ್ಲ. ಅದಕ್ಕೆ ನೋಡು, ನೀನಂದ್ರೆ ನನಗೆ ತುಂಬಾ ಇಷ್ಟ. ಮದ್ವೆಗೆ ಸಂಬಂಧಪಟ್ಟ ಎಲ್ಲಾ ಕೆಲ್ಸಗಳನ್ನು ನೀನೇ ಮುಂದೆ ನಿಂತು ನೋಡ್ಕೋಬೇಕು, ಆಯ್ತಾ? ಗುಡ್ ಬಾಯ್. ನಿನಗೆ ನನ್ ಕಂಡ್ರೆ ತುಂಬಾ ಇಷ್ಟ ಅಂದೆ. ಜೀವನ ಎಲ್ಲ ನಿನ್ ಜೊತೆಲೇ ಇರ್ತೀನಿ ಅಂದೆ. ನೀನ್ ಕೇಳಿದೆಲ್ಲ ಕೊಡ್ತೀನಿ ಅಂದೆ, ಕೇಳಿದ್ನಲ್ಲ. ನಾನು ಪ್ರತಿ ಸಲ ನಿನ್ ಮಾತು ಕೇಳಿ ಕೇಳಿ ನನ್ನ ಮನಸ್ಸಲ್ಲೇ ನಿನಗೋಸ್ಕರ ಒಂದು ಪುಟ್ಟ ಗುಡಿ ಕಟ್ಕೊಂಡು ನಿನ್ನ ಆರಾಧಿಸ್ತಾ ಇದ್ದೀನಿ, ಪ್ರೀತಿಸ್ತಾ ಇದ್ದೀನಿ, ತುಂಬಾ ಪ್ರೀತಿಸ್ತಾ ಇದ್ದೀನಿ. ನೋಡು ನೋಡು.
ನನ್ನ ಕಣ್ಣಲ್ಲೆಲ್ಲ ನೀನೇ ಇದೆಯಾ, ನನಗೆ ಬೇರೆ ಏನು ಕಾಣಿಸ್ತಿಲ್ಲ. ನಾನೇನಾದ್ರೂ ನಿನ್ನ ನಮ್ಮನೆ ಕರೆದಿದ್ನ? ನೀನೇ ತಾನೇ ನನ್ ಕರೆದಿದ್ದು, ನೀನೇ ತಾನೇ. ನಿನಗೆ ನನ್ ಕಂಡ್ರೆ ತುಂಬಾ ಇಷ್ಟ ಅಂದೆ, ಜೀವನ ಎಲ್ಲ ನಿನ್ ಜೊತೆಲೇ ಇರ್ತೀನಿ ಅಂದೆ, ಜೊತೆಲೇ ಇರ್ತೀನಿ ಅಂದೆ. ನೀನ್ ಕೇಳಿದೆಲ್ಲ ಕೊಡ್ತೀನಿ ಅಂದೆ, ಕೇಳಿದ್ನಲ್ಲ. ನಾನು ಪ್ರತಿ ಸಲ ನಿನ್ ಮಾತು ಕೇಳಿ ಕೇಳಿ ನನ್ನ ಮನಸ್ಸಲ್ಲೇ ನಿನಗೋಸ್ಕರ ಒಂದು ಪುಟ್ಟ ಗುಡಿ ಕಟ್ಕೊಂಡು ನಿನ್ನ ಆರಾಧಿಸ್ತಾ ಇದ್ದೀನಿ, ಪ್ರೀತಿಸ್ತಾ ಇದ್ದೀನಿ, ತುಂಬಾ ಪ್ರೀತಿಸ್ತಾ ಇದ್ದೀನಿ. ನೋಡು ನೋಡು, ನನ್ನ ಕಣ್ಣಲ್ಲೆಲ್ಲ ನೀನೇ ಇದೆಯಾ, ನನಗೆ ಬೇರೆ ಏನು ಕಾಣಿಸ್ತಿಲ್ಲ, ಏನು ಕಾಣಿಸ್ತಿಲ್ಲ. ಆದ್ರೆ ಇವತ್ತು ಅದ್ಯಾವನ ಬೇರೆ ಹುಡುಗನ ಜೊತೆ ನೀನು, ಅವನು ನನ್ನ ಕಣ್ಣೆದುರಿಗೆ ನಿನ್ನ ಕೈ ಮುಟ್ಟಿ ಉಂಗುರ ಹಾಕ್ತಾನೆ, ನನ್ನೆದುರಿಗೆ ನನ್ನೆದುರಿಗೆ. ನಾನ್ ಬಿಡಲ್ಲ. ನನ್ನವಳು ನೀನು, ನನ್ನ ಪ್ರೀತಿ ನೀನು, ನನಗೆ ಬೇಕು, ನೀನು ನನಗೆ ಬೇಕು. ನಾನು ಆಸೆ ಪಟ್ಟವಳು, ನನಗೆ ಬೇಕಾದವಳು ನನಗೆ ಸಿಗಬೇಕು, ಬೇರೆಯವಳಲ್ಲ. ಹಲೋ, ನಿರಂಜನ್ ಅವರೇ, ಯಾರು? ನಿಮಗೆ ಎಂಗೇಜ್ಮೆಂಟ್ ಆಯ್ತು ಅಂತ ಕೇಳ್ಪಟ್ಟೆ. ಆ ಹುಡುಗಿನ ಮದುವೆ ಆಗ್ಬಾರ್ದು ನೀವು. ಯಾರು ನೀವು? ನಾನು ಆ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಅವಳು ನನ್ನ ಪ್ರೀತಿಸ್ತಾ ಇದ್ದಾಳೆ, ನಾವಿಬ್ರು ಮದುವೆ ಆಗ್ತಾ ಇದ್ದೀವಿ. ಏನು? ಯಾರು ನೀನು? ನಿನ್ನ ಹೆಸರೇನು? ನಾನು ಯಾರಾದ್ರೆ ನಿನಗೇನು? ಹೇಳ್ದಷ್ಟು ಮಾಡು. ನನ್ನ ಅವಳ ಮದುವೆಗೆ ನೀನೇನಾದ್ರೂ ಅಡ್ಡ ಬಂದ್ರೆ ಸಾಯಿಸ್ಬಿಡ್ತೀನಿ. ಹಲೋ, ಯಾವುದೇ ಅನುಮಾನ ಪಟ್ಕೊಂಡು ನಾವಿಲ್ಲಿಗೆ ಬಂದಿಲ್ಲ. ಈ ತರ ಟೆಲಿಫೋನ್ ಕರೆಗಳು ಬರ್ತಾನೆ ಇರುತ್ತವೆ, ಅದಕ್ಕೆ ನಿಮ್ಗೆ ಎಚ್ಚರಿಸೋಣ ಅಂತ ಬಂದ್ವಿ ಅಷ್ಟೇ.